ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಈ ಲೋಕಸಭಾ ಚುನಾವಣೆ 2024-28 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರಚಾರವನ್ನ ಕೈಗೊಂಡಿದ್ದೀವಿ. ಮೊದಲನೇ ಹಂತ ಏಪ್ರಿಲ್ 26-14 ಲೋಕಸಭಾ ಕ್ಷೇತ್ರಗಳ ಪ್ರಚಾರವನ್ನ ನಾವು ಕೈಗೊಂಡು ಇವತ್ತು ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಈ ಭಾಗದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರಚಾರವನ್ನು ಕೈಗೊಂಡಿದ್ದೀವಿ. ನಮ್ಮ ಉದ್ದೇಶ ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನುವಂತಹ ಒಂದು ಗುಪ್ತ ಮಾರ್ಗಸೂಚಿಯನ್ನ ಇಟ್ಕೊಂಡಿರುವಂತಹ ಬಿಜೆಪಿ NDA ಇವರು 400 ಲೋಕಸಭಾ ಸೀಟುಗಳನ್ನ ಗೆಲ್ಲಬೇಕು, ನಮಗೆ ಸಹಾಯ ಮಾಡಿ ಅಂತ ಮತದಾರರನ್ನ ಏನು ಮಾನ್ಯ ಪ್ರಧಾನಮಂತ್ರಿ ಬಿಜೆಪಿಯ ನಾಯಕರು ನರೇಂದ್ರ ಮೋದಿ ಅವರು ಮತದಾರರಲ್ಲಿ ಅಪೀಲ್ ಮಾಡ್ತಾ ಇದ್ದಾರೆ. 400 ಇದರ ಕಾರಣ ಗುಪ್ತ ಸೂಚಿ. ಅದನ್ನ ನಾನು ಮತದಾರರಿಗೆ ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸಂಪೂರ್ಣ ಬಹುಮತ 400ನ MP ಗೆಲ್ಲೋದ್ರ ಮೂಲಕ ಸಾಕಾರಗೊಳಿಸಿಕೊಂಡು ಸುಮಾರು 15 ರಾಜ್ಯಗಳಲ್ಲಿ ಬಿಜೆಪಿಯ ಒಂದು ಸಮ್ಮಿಶ್ರ ಸರ್ಕಾರವನ್ನು ಪೂರ್ಣ ಸರ್ಕಾರವನ್ನು ರಚಿಸೋದ್ರ ಮೂಲಕ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂತಹ ಕಾನೂನನ್ನ ಈ ದೇಶದಲ್ಲಿ ಜಾರಿಗೊಳಿಸೋದಕ್ಕೆ ಬೇಕಾದಂತಹ ಮಿನಿಮಮ್ ರಿಕ್ವೈರ್ಮೆಂಟ್ ಏನಿದೆ, ಟೆಕ್ನಿಕಲ್ ರಿಕ್ವೈರ್ಮೆಂಟ್, ಅದನ್ನ ಜಾರಿ ಮಾಡಲಿಕ್ಕೆ ಇವರು ಮಾಡಿರುವಂತಹ ಒಂದು ಗುಪ್ತ ಮಾರ್ಗಸೂಚಿ. ಅದರಿಂದ ಇದು ಭಾರತ ಸ್ವಾತಂತ್ರ್ಯ ಆದಾಗಿನಿಂದ ಏನು ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ ಅದಕ್ಕಿಂತ ವಿಭಿನ್ನವಾದಂತಹ ಒಂದು ಲೋಕಸಭಾ ಚುನಾವಣೆ. ಇದರಲ್ಲಿ ಒಂದು ಪಕ್ಷದ ಸೋಲು, ಒಂದು ಪಕ್ಷದ ಗೆಲುವು ಅಲ್ಲ. ಇದು ಭಾರತ ದೇಶದ ಸೋಲು, ಭಾರತ ದೇಶದ ಗೆಲುವು. ಭಾರತ ದೇಶದ ಗೆಲುವು ಅಂದ್ರೆ ಸಂವಿಧಾನದ ಗೆಲುವು. ಸಂವಿಧಾನದ ಗೆಲುವು ಅಂದ್ರೆ ಜನಸಾಮಾನ್ಯರ ಬಡವರ ಬದುಕಿನ ಆಸರೆ ಸಂವಿಧಾನ. ಸಾಮಾಜಿಕ ಸಮಾನತೆಯನ್ನು ಹೇಳುತ್ತೆ ಸಂವಿಧಾನ, ಆರ್ಥಿಕ ಸಮಾನತೆಯನ್ನು ಹೇಳುತ್ತೆ, ಲಿಂಗ ಸಮಾನತೆಯನ್ನು ಹೇಳುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಬಾವುಟವನ್ನ ಕರ್ನಾಟಕದಲ್ಲಿ ಎತ್ತಿಡಿದಂತ ಬಿ ಕೃಷ್ಣಪ್ಪನವರ ಆಶಯಗಳು ಸಂವಿಧಾನದ ಆಶಯಗಳು. ನಾವು ಕೃಷ್ಣಪ್ಪನವರ ಒಂದು ಹೋರಾಟದ ದಾರಿಯಲ್ಲಿ ಈಗ ನಾವು ಆ ಬಾವುಟವನ್ನು ಹಿಡಿದು ಹೊರಟಿರುವವರು. ನಾವು ಸಂವಿಧಾನದ ರಕ್ಷಣೆ, ಸಂವಿಧಾನದ ಅನುಷ್ಠಾನಕ್ಕೆ ದಲಿತ ಸಂಘಟನೆಗಳು ನಾವೆಲ್ಲ ಬದ್ಧರಾಗಿದ್ದೀವಿ. ಇಲ್ಲಿ ಪ್ರಜಾಪ್ರಭುತ್ವದ ಅಳಿವು ಇದೆ. ಇದು ಬಹುಶಃ ಬಿಜೆಪಿ NDA ಅವರು ಗೆದ್ದು ಬಂದ್ರೆ ಅವರಲ್ಲಿರುವಂತಹ ಗುಪ್ತ ಮಾರ್ಗಸೂಚಿ ಪ್ರಜಾಪ್ರಭುತ್ವವನ್ನ ಅಂತ್ಯಗೊಳಿಸುವುದೇ ಆಗಿದೆ. ಸರ್ವಾಧಿಕಾರವನ್ನ ಜಾರಿ ಮಾಡುವಂತ ಗುಪ್ತ ಸೂಚಿ ಇದೆ. ಯಾವ ರೀತಿ ಜರ್ಮನಿಯ ಹಿಟ್ಲರ್ 1000 ಸುಳ್ಳುಗಳನ್ನು ಹೇಳಿದರೆ ಅದು ನಿಜವೇ ಆಗುತ್ತದೆ. ಮತದಾರರು ಬಹಳ ದಡ್ರಿದ್ದಾರೆ, ಅವರಿಗೆ 1000 ಸುಳ್ಳು ಹೇಳಿದ ಮೇಲೆ ನಿಜ ಅಂತ ಮತದಾರರು ಒಪ್ತಾರೆ, ಜನ ಒಪ್ತಾರೆ ಅನ್ನುವಂತ ಒಂದು ಏನು ಫ್ಯಾಸಿಸಂ ಇದೆ. ಅದರ ಮತ್ತೊಂದು ಮುಖವೇ ಹಿಂದುತ್ವದ ಮುಖ ನರೇಂದ್ರ ಮೋದಿ. ಭಾರತ ಒಂದು ಸುಭದ್ರ ರಾಷ್ಟ್ರ, ಸುಂದರ ರಾಷ್ಟ್ರ, ಪ್ರಗತಿಪರ ರಾಷ್ಟ್ರ. ವಿಶ್ವಸಂಸ್ಥೆ ಭಾರತ ದೇಶವನ್ನ ಉತ್ತಮವಾದ ಪ್ರಜಾಪ್ರಭುತ್ವ ಹೊಂದಿರುವ ದೇಶ ಅಂತ ವಿಶ್ವಸಂಸ್ಥೆ ಹೊಗಳುವಂಥದ್ದು. ಎಲ್ಲಾ ದೇಶದವರು ಎಂತ ಅದ್ಭುತವಾದ ಪ್ರಜಾಪ್ರಭುತ್ವ, ಆ ಸಂವಿಧಾನ, ಅಂಬೇಡ್ಕರ್ ಅವರ ಸಂವಿಧಾನ. ನಮ್ಮ ದೇಶದಲ್ಲೂ ಒಬ್ರು ಅಂಬೇಡ್ಕರ್ ಹುಟ್ಟಬಾರದಿತ್ತೆ ಅನ್ನುವಂತಹ ಒಂದು ಮಾತನ್ನ ಎಲ್ಲ ದೇಶದ ಮುಖಂಡರು ಬಾಯಲ್ಲಿ ಬರಬೇಕಾದ್ರೆ ಅಂಬೇಡ್ಕರ್ ಅವರು ಯೋಚನೆ ಮಾಡಿದ್ದಾರೆ. ಈ ವಿಶ್ವದಲ್ಲಿ ಶಾಂತಿಯಿಂದ, ಸಮಾಧಾನದಿಂದ, ಸುಖದಿಂದ ಬಾಳ್ಬೇಕಾದ್ರೆ ಇಲ್ಲಿ ಹುಟ್ಟಿರೋರೆಲ್ಲ ಆಕಸ್ಮಿಕನೇ. ಹುಟ್ಟಿದ ಜಾತಿ ಆಕಸ್ಮಿಕ, ಹುಟ್ಟಿದ ಧರ್ಮ ಆಕಸ್ಮಿಕ, ಹುಟ್ಟಿದ ಭಾಷೆ ಆಕಸ್ಮಿಕ, ಚರ್ಮದ ಬಣ್ಣ ಆಕಸ್ಮಿಕ, ಪ್ರದೇಶ ಆಕಸ್ಮಿಕ, ಜನಾಂಗಗಳು ಆಕಸ್ಮಿಕ. ನಾವೆಲ್ಲ ಮೂಲಭೂತವಾಗಿ ಮನುಷ್ಯರು. ಎಲ್ಲ ಮನುಷ್ಯರು ಶಾಂತಿಯಿಂದ, ಸಮಾನತೆಯಿಂದ ಬಾಳುವುದಕ್ಕೆ ಅವಕಾಶ ಕಾನೂನಿನಲ್ಲಿ ಕೊಡಬೇಕು. ಮನುಷ್ಯತ್ವ ಬಾಳ್ಬೇಕು, ಬದುಕಬೇಕು ಅಂತ ಸಂವಿಧಾನವನ್ನು ರಚಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇಡೀ ಜಗತ್ತು ಮೆಚ್ಚುವಂತ ಸಂದರ್ಭದಲ್ಲಿ ಈ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ದುಃಖಿನ ಒಂದು ಗುಪ್ತ ಸೂಚನೆ ಇಟ್ಕೊಂಡಿರುವಂತ ಬಿಜೆಪಿ NDAನ ಸೋಲಿಸ್ಬೇಕು. ಸಂವಿಧಾನವನ್ನು ಉಳಿಸ್ಬೇಕು, ಪ್ರಜಾಪ್ರಭುತ್ವ ಉಳಿಸ್ಬೇಕು, ಬಹುತ್ವವನ್ನು ಉಳಿಸ್ಬೇಕು, ಸರ್ವ ಜನಾಂಗಗಳ ಶಾಂತಿಯ ತೋಟ ಅನ್ನುವಂತ ಉಕ್ತಿಯನ್ನ ಉಳಿಸ್ಬೇಕು. ನಮ್ಮ ಮುಂದಿನ ಮಕ್ಕಳ ಭವಿಷ್ಯ,
ನಮ್ಮ ಮುಂದಿನ ಮಕ್ಕಳಿಗೆ ಉದ್ಯೋಗ, ಮುಂದಿನ ಮಕ್ಕಳಿಗೆ ಒಂದು ಬದುಕುವುದಕ್ಕೆ ಬೇಕಾದಂತಹ ಒಂದು ಶಾಂತಿಯುತ ವಾತಾವರಣವನ್ನ ಗ್ಯಾರಂಟಿ ಮಾಡುವ ಸಂವಿಧಾನ. ಈ ಸಂವಿಧಾನವನ್ನೇ ಗ್ಯಾರಂಟಿ ಮಾಡುವಂತಹ ಪಕ್ಷ ಕಾಂಗ್ರೆಸ್. ಬಹಳ ದೊಡ್ಡ ಗ್ಯಾರಂಟಿ. ಸಂವಿಧಾನವನ್ನು ಉಳಿಸ್ತೀವಿ, ಸಂವಿಧಾನವನ್ನು ಅನುಷ್ಠಾನ ಮಾಡ್ತೀವಿ ಅಂತ ಏನು ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋ ಕೊಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಕೊಡುವಂತಹ ದೊಡ್ಡ ಗ್ಯಾರಂಟಿಗಳಲ್ಲೇ ಅತಿ ದೊಡ್ಡ ಗ್ಯಾರಂಟಿ ಸಂವಿಧಾನವನ್ನು ಉಳಿಸ್ತೀವಿ ಅನ್ನೋ ಗ್ಯಾರಂಟಿ. ಆದ್ರಿಂದ ಸಂವಿಧಾನವನ್ನು ಉಳಿಸುವ ಗ್ಯಾರಂಟಿಯನ್ನು ಕೊಟ್ಟಿರುವಂತಹ ಕಾಂಗ್ರೆಸ್ ಇದು ನುಡಿದಂತೆ ನಡೆಯುತ್ತೆಯೇ ಅನ್ನುವಂತಹ ಸಂಶಯ ಮತದಾರರಲ್ಲಿ ಬರ್ತದೆ. ನಾವು ದಲಿತ ಸಂಘಟನೆಯವರು ಚರ್ಚೆ ಮಾಡಿ ನಮ್ಮ ಒಂದು ವಿಶ್ಲೇಷಣೆ ಮುಂದೆ ಮಂಡಿಸ್ತಾ ಇದ್ದೀನಿ. 5 ಗ್ಯಾರಂಟಿಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಕೊಟ್ಟ ವಾಗ್ದಾನದ ಪ್ರಕಾರ ಈಗಾಗಲೇ 5 ಅನುಷ್ಠಾನಗಳನ್ನು ಮಾಡಿದರೆ ಗ್ಯಾರಂಟಿಗಳನ್ನ. ನಿಮಗೆ ಗೊತ್ತಿದೆ 5 ಗ್ಯಾರಂಟಿಗಳು ಯಾವ್ಯಾವುದು ಅಂತ. ಅದರಿಂದ ಸುಮಾರು 6,000 ರೂಪಾಯಿ ಒಂದು ಕುಟುಂಬಕ್ಕೆ ಏನು ಸಿಗ್ತಾ ಇದೆ ಉಚಿತವಾಗಿ. ಅದರಿಂದ ಕೊಳ್ಳುವ ಶಕ್ತಿ ಜಾಸ್ತಿ ಆಗಿದೆ. ಕೊಳ್ಳುವ ಶಕ್ತಿ ಜಾಸ್ತಿ ಆಗಿರೋದ್ರಿಂದ ಉತ್ಪಾದನೆ, ಕೈಗಾರಿಕೆ, ಸಣ್ಣ ಕೈಗಾರಿಕೆ ಇವುಗಳ ಒಂದು ಮಾರಾಟ ಜಾಸ್ತಿ ಆಗಿದೆ. ಆ ಮಾರಾಟ ಜಾಸ್ತಿ ಆಗಿರೋದ್ರಿಂದ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಕಾರ್ಮಿಕರ ಬದುಕು ಹಸನಾಗಿದೆ. ಇದು ಆರ್ಥಿಕ ಅಭಿವೃದ್ಧಿಯ ದ್ಯೋತಕ ಈ 5 ಗ್ಯಾರಂಟಿಗಳ ಅನುಷ್ಠಾನ. ಇದರಿಂದ ಆರ್ಥಿಕ ಅಭಿವೃದ್ಧಿ ಕರ್ನಾಟಕ ಕಂಡಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಈ ಒಂದು 5 ಗ್ಯಾರಂಟಿಗಳ ಅನುಷ್ಠಾನ ಮಾಡಿರುವಂತಹ ಕಾಂಗ್ರೆಸ್ ಹೇಳ್ತಾ ಇದೆ, ಈಗ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು 5 ನ್ಯಾಯಗಳು ಅನುಷ್ಠಾನ ಮಾಡ್ತೀವಿ. ಪಂಚ ನ್ಯಾಯಗಳು ಏನದು? ರೈತ ನ್ಯಾಯ. ಏನು ರೈತ ನ್ಯಾಯ? ರೈತರಿಗೆ ಬೇಕಾದದ್ದು, ರೈತನಿಗೆ ಜಾತಿ ಇಲ್ಲ. ರೈತ ಎಲ್ಲ ಧರ್ಮದವನು, ಎಲ್ಲ ಜಾತಿ, ಎಲ್ಲ ಭಾಷೆಯವರು ರೈತರೇ. ರೈತರಿಗೆ ಬೇಕಾಗಿರೋದು ಅವರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಗೆ ಕಾನೂನು ಬೇಕು. ಬೆಂಬಲ ಬೆಲೆ ಕೊಡ್ತೀವಿ ಅನ್ನೋ ಮಾತು ಬೇಕು, ಸಾಲಲ್ಲ. ಬೆಂಬಲ ಬೆಲೆ ಕೊಡ್ಲಿಕ್ಕೆ ಕಾನೂನು ಬೇಕು. ದಿಸ್ ಮಸ್ಟ್ ಬಿ ಆನ್ ಆಕ್ಟ್. ನರೇಂದ್ರ ಮೋದಿ ಅವರು 1 ವರ್ಷ ರೈತರು ಹೋರಾಟ ಮಾಡಿ 700 ಜನ ಸತ್ರುವೆ ಬೆಂಬಲ ಬೆಲೆ ಕೊಡುವಂತಹ ಒಂದು ಕಾನೂನು ಆಕ್ಟ್ ಹಿ ಡಿಡ್ ನಾಟ್ ಪಾಸ್. ಈಸ್ ಎ ಚೀಟರ್. ರೈತ ವಿರೋಧಿ ಇದ್ದಾರೆ. ಕಾಂಗ್ರೆಸ್ ಹೇಳ್ತಾ ಇದೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿರುವಂತಹ ನಾಯಕತ್ವ, ಇವರು ಹೇಳ್ತಾ ಇದ್ದಾರೆ ಪಂಚ ನ್ಯಾಯಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ. ಒಂದನೇದು ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂತ ಕಾನೂನನ್ನ ಜಾರಿಗೊಳಿಸ್ತೀವಿ ಅನ್ನೋದು ಇದು ಬಹಳ ಮುಖ್ಯವಾದ ಒಂದು ರೈತರಿಗೆ ಬೇಕಾಗಿದೆ. MS ಸ್ವಾಮಿನಾಥನ್ ವರದಿಯಲ್ಲಿ ಇದು ಪ್ರಮುಖವಾದ ಅಂಶ. ಇದನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಮಾಡ್ತಾರಾ ಈ ಕಾಂಗ್ರೆಸ್ನವರು? ಅಂದ್ರೆ ನಾವು ಕಾಂಗ್ರೆಸ್ನವರೇ ಅಲ್ಲ ಇಲ್ಲಿ ಕೂತಿರೋರು, ನಾವು ದಲಿತ ಸಂಘಟನೆಯವರು. ನಾವು ಇಂಪಾರ್ಷಿಯಲ್ ಆಗಿ ಜಡ್ಜ್ಮೆಂಟ್ ಕೊಡ್ತೀವಿ. 5 ಗ್ಯಾರಂಟಿಯನ್ನ ಮಾಡಿರುವ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂದ್ರೆ 5 ನ್ಯಾಯಗಳನ್ನ ಅವರು ಖಂಡಿತ ಜಾರಿ ಮಾಡ್ತಾರೆ ಅನ್ನುವಂತ ಭರವಸೆಯನ್ನ ನಾವು ಮತದಾರರಿಗೆ ಕೊಡ್ಲಿಕ್ಕೆ ಬಯಸ್ತೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ. 2ನೇ ನ್ಯಾಯ ಮಹಿಳಾ ನ್ಯಾಯ. ಒಂದೊಂದು ಮಹಿಳೆಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡೋದ್ರ ಮೂಲಕ ಆಕೆಯ ಕಾಲ ಮೇಲೆ ನಿಂತು ಆಕೆ ಏನು ಬಹಳ 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 ಹಂಬಲ್ ಆಗಿ ಕೈ ಮುಗಿದು ನನ್ನನ್ನ ಬದುಕೋದಕ್ಕೆ ಅವಕಾಶ ಕೊಡಿ ಅಂತ ಕೇಳುವಂತ ಕರುಣಾಮಯಿ ಏನು ಒಂದು ಚಿಂತೆಗೆ ಹತ್ತಿರುವಂತ ಪ್ರಸಂಗದಲ್ಲಿ ಆ ಮಹಿಳೆಯನ್ನ 1 ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕಾಲ ಮೇಲೆ ನಿಲ್ಲಿಸಿ, ನೀನು ಒಂದು ಸಣ್ಣ ಉದ್ಯೋಗ ಮಾಡು, ಸಣ್ಣ ವ್ಯಾಪಾರ ಮಾಡು ಅನ್ನುವಂತ ಒಂದು ಧೈರ್ಯವನ್ನ ಕೊಡೋದು, ಅದು ಜಾರಿ ಆಗ್ತದೆ. ಒಬ್ಬ ಯುವ ನ್ಯಾಯ, ಒಬ್ಬ ಯುವಕ ನಿರುದ್ಯೋಗಿ ಆದವನಿಗೆ ನರೇಂದ್ರ ಮೋದಿ ಅಂದ್ರು ಪಕೋಡ ಮಾರು, ಅದು ಒಂದು ಉದ್ಯೋಗನೇ ಅಂತ ಅವನು ಅಪಹಾಸ್ಯ ಮಾಡಿದ್ರು ಅಂತ ಒಬ್ಬ ಜವಾಬ್ದಾರಿಹೀನ ಪ್ರಧಾನಿ. ಕಾಂಗ್ರೆಸ್ ಹೇಳ್ತಾ ಇದೆ 1 ಲಕ್ಷ ರೂಪಾಯಿಯನ್ನು ಒಬ್ಬ ಯುವಕನಿಗೆ ಕೈ ಕೊಡ್ತೀವಿ, ನೀನು ನಿನ್ನ ಕಾಲ ಮೇಲೆ ನಿಂತು ಸಣ್ಣ ಪುಟ್ಟ ವ್ಯಾಪಾರ ಮಾಡಬಹುದು ಅಥವಾ ಉದ್ಯೋಗ ಗಳಿಸೋದಕ್ಕೆ ಈ 1 ಲಕ್ಷ ರೂಪಾಯಿ ಬಳಸು, UPSC KPSC ಪಾಸ್ ಮಾಡಕ್ಕೆ ತರಬೇತಿ ಪಡ್ಕೊಳ್ಳೋಕೆ ದುಡ್ಡು ಬಳಸು. ಕಾರ್ಮಿಕ ನ್ಯಾಯ ಬಹಳ ದೊಡ್ಡ ವಿಚಾರ. ಕಾರ್ಮಿಕರು ಕನಿಷ್ಠ ಕೂಲಿ 400 ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇದು ಗೌರವಯುತವಾಗಿ ಕಾರ್ಮಿಕ ಬದುಕೋದಕ್ಕೆ ಈ ದೇಶದಲ್ಲಿ ಅಗತ್ಯ ಇದೆ. ಪ್ರತಿಯೊಂದಕ್ಕೂ ನಿಮ್ ಕಾಲಿಗೆ ಬಿಡ್ತೀನಿ ಸ್ವಾಮಿ, ನನ್ಗೆ 5 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ ಅಂತ ಹೀನಾಯ ಸ್ಥಿತಿಗೆ ಬಿಜೆಪಿ 10 ವರ್ಷದಲ್ಲಿ ತಂದಿದೆ ಕಾರ್ಮಿಕರನ್ನ. ಅವರು ಜೀತದ ಆಳಗಳಲ್ಲ ಕಾರ್ಮಿಕರು. ದೇ ಹ್ಯಾವ್ ಗಾಟ್ ರೆಸ್ಪೆಕ್ಟ್, ಸೆಲ್ಫ್ ಡಿಗ್ನಿಟಿ. ಅವರಿಗೆ 400 ರೂಪಾಯಿ ಕನಿಷ್ಠ ಕೊಡ್ತೀವಿ ಅಂತ ಒಂದು ವಾಗ್ದಾನವನ್ನ ಕಾಂಗ್ರೆಸ್ ಮಾಡಿದೆ. ಈ ರೀತಿ ಪಂಚ ನ್ಯಾಯಗಳ ಪತ್ರವನ್ನ ಕಾಂಗ್ರೆಸ್ ಹೇಳಿದೆ. 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಮಾಡಿರುವಂತ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಈ 5 ನ್ಯಾಯಗಳನ್ನ ಜಾರಿ ಮಾಡ್ತದೆ. ಅದ್ರ ಜೊತೆಗೆ 25 ಗ್ಯಾರಂಟಿಗಳನ್ನ ಕೂಡ ಹೇಳಿದೆ. ಬಹಳ ಮುಖ್ಯವಾದ ಗ್ಯಾರಂಟಿ
ನಾವು SC/ST ಜನಾಂಗದವರು. SC/ST ಜನಾಂಗಕ್ಕೆ ಬಜೆಟ್ ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಬಜೆಟ್ ಗಾತ್ರದಲ್ಲಿ ಹಣ ಮೀಸಲಾಗಬೇಕು ಅನ್ನೋದು ನಮ್ಮ ದಲಿತ ಸಂಘಟನೆಯ ವಾದ. 7-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ, ಹೋರಾಟ ಮಾಡ್ತಾ ಇದ್ವಿ. ಕರ್ನಾಟಕದವ್ರ ಹತ್ರ ಮಾಡಿಸಿದೀವಿ ನಾವು SC/ST ಆಕ್ಟ್. ಅದ್ರಲ್ಲಿ 7D ಒಂದು ಅಡ್ಡಿ ಇತ್ತು, ಹೈವೇಗೆ ದುಡ್ಡು ಡೈವರ್ಟ್ ಆಗ್ತಾ ಇತ್ತು. ಆ 7D ರದ್ದು ಮಾಡಿ ಅಂತ ನಾವೇ ಚಳವಳಿ ಮಾಡಿ, ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು 7D ರದ್ದು ಮಾಡಿ ವರ್ಷಕ್ಕೆ 10,000 ಕೋಟಿ ಹೈವೇಗೆ ಹೋಗ್ತಾ ಇದ್ದು ತಪ್ಪಿದೆ. ಅದು ಇವತ್ತು SC/ST ತಲುಪಾದ, ಅದನ್ನ ಮಾಡಿದೆ. ಅದನ್ನು ಕೇಂದ್ರದಲ್ಲಿ ಕೂಡ SC/ST ಆಕ್ಟ್ ಅನ್ನ ಜಾರಿ ಮಾಡ್ತೀವಿ ಅನ್ನುವಂತ ಗ್ಯಾರಂಟಿಯನ್ನ ಕಾಂಗ್ರೆಸ್ ಕೊಟ್ಟಿದೆ. ಅದರಿಂದ ಏನ್ ಲಾಭ? ಬಹಳ ದೊಡ್ಡ ಗಾತ್ರದ ಬಜೆಟ್ ಕೇಂದ್ರದ್ದು. ಅದರಲ್ಲಿ 25% ಹಣ SC/STಗೆ SC/ST ಆಕ್ಟ್ ಪ್ರಕಾರ ಮೀಸಲಾದಲ್ಲಿ 1 ವರ್ಷಕ್ಕೆ 2 ಲಕ್ಷ ಕೋಟಿ SC/ST ಬಡವರಿಗೆ ದಕ್ತದೆ. ಅವರು ಬಡತನ ರೇಖೆಯಿಂದ ಮೇಲ್ ಬರ್ತಾರೆ. ನಿರಂತರವಾಗಿ ನಾವು ಎಲ್ಲರೂ ಕಾಲಿಗೆ ಬಿದ್ದು ಮಕ್ಕಳಿಗೆ ಫೀಸ್ ಇಲ್ಲ, ಹೆಂಡತಿಗೆ ಔಷಧಿ ಕೊಡಕ್ಕೆ ದುಡ್ಡಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬರಬಾರದು. 2 ಲಕ್ಷ ಕೋಟಿ ಕೇಂದ್ರದಲ್ಲಿ SC/ST ಆಕ್ಟ್ ಬರೋದ್ರ ಮೂಲಕ ನಾವು ಸ್ವಾವಲಂಬಿಗಳಾಗ್ತೀವಿ. ಆ ಭರವಸೆಯನ್ನ ಕಾಂಗ್ರೆಸ್ ಕೊಟ್ಟಿದೆ. ಆದ್ರಿಂದ ಬಂಧುಗಳೇ, ಇಂಥ ಹಲವಾರು ಯೋಜನೆಗಳನ್ನ ಕಾಂಗ್ರೆಸ್ ಭರವಸೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತು ಇಲ್ಲಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ರವರನ್ನ ಬೆಂಬಲಿಸಬೇಕು ಅಂತ ಹೇಳಿ ನಾನು ಇಲ್ಲಿರುವಂತಹ 9 ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳ ಪೈಕಿ 1-2 ಕ್ಷೇತ್ರ ವಿರೋಧ ಪಕ್ಷದ ಬಿಟ್ರೆ ಇನ್ನ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರೇ ಗೆದ್ದಿದ್ದಾರೆ. ಆದ್ರಿಂದ ಈ ತುಕಾರಾಮ್ ರವರು ಬಹಳ ಸಮರ್ಥವಾದ, ಬಹಳಷ್ಟು ಕಪ್ಪು ಚುಕ್ಕಿ ಇಲ್ಲದೆ ಇರುವಂತಹ ಒಬ್ಬ ಜೆಂಟಲ್ಮ್ಯಾನ್. ಈತ ಲೋಕಸಭಾ ಅಭ್ಯರ್ಥಿ ಆದ್ರೆ ಬಳ್ಳಾರಿಯ ಸಮಸ್ಯೆಗಳನ್ನ ಮಾತಾಡ್ತಾರೆ. ಈ ಶೆಡ್ಯೂಲ್ ಟ್ರೈಬ್ ಸಮಸ್ಯೆಗಳು ದೇಶದಲ್ಲಿ ಏನಿದೆ ಅದಕ್ಕೆ ಗಮನ ಸೆಳೀತಾರೆ. ವಿದ್ಯಾವಂತರಿದ್ದಾರೆ, ಸುಸಂಸ್ಕೃತರಿದ್ದಾರೆ. ಇಂಥವರನ್ನ ನೀವು ಆರಿಸಿ ಕಳಿಸಿದ್ರೆ ಬಳ್ಳಾರಿಯ ಮಾನ ಮರ್ಯಾದೆ ಉಳಿಯುತ್ತೆ. ಬಳ್ಳಾರಿಯ ಅಭಿವೃದ್ಧಿ ಏನು ಕುಂಠಿತ ಆಗಿದೆ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಆಡಳಿತದಲ್ಲಿ, ಆ ಕುಂಠಿತಗೊಂಡಿರುವುದನ್ನ ವೃದ್ಧಿ ಮಾಡ್ಲಿಕ್ಕೆ ಮತ್ತೆ ಮರಳಿ ತಾಯಿ ಮನೆಗೆ ಅಂದ ಹಾಗೆ ಬಳ್ಳಾರಿಯ ತಾಯಿ ಮನೆ ಅಂದ್ರೆ ಕಾಂಗ್ರೆಸ್ಸಿನ ತಾಯಿ ಮನೆ. ಮತ್ತೆ ವಾಪಸ್ ಇಲ್ಲಿಗೆ ಬರೋದ್ರ ಮೂಲಕ ಬಳ್ಳಾರಿಯ ಜನತೆಯ ನ್ಯಾಯ ಬದ್ಧತೆನೇ ಎತ್ತಿಡಿಬೇಕು. ಮತದಾರರು ಸತ್ಯವನ್ನ ಎತ್ತಿಡಿತಾರೆ. ಬಳ್ಳಾರಿಯವರು ಅದನ್ನ ರುಜುವಾತ್ ಮಾಡುವಂತ ಒಂದು ಉತ್ತಮವಾದ ಅವಕಾಶ ಬಳ್ಳಾರಿಯ ಮತದಾರರು ಬಳಸಿಕೊಂಡು ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಕಳೆದ 10 ವರ್ಷಗಳಲ್ಲಿ ವಿದೇಶದಲ್ಲಿರುವಂತ ಕಪ್ಪು ಹಣವನ್ನ ತಂದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ 15 ಲಕ್ಷ ಕೊಡ್ತೀನಿ ಅಂತ ಹೇಳುವಂತ ಒಂದು ಸುಳ್ಳನ್ನ ಯಾರಾದ್ರೂ ಜಗತ್ನಲ್ಲಿ ಹೇಳಿ ಮತದಾರರನ್ನ ವಂಚಿಸಿದ್ರೆ ಅದು ನರೇಂದ್ರ ಮೋದಿ. ಮೆಸ್ಮರಿಸಂ ಅಂತಾರೆ. ಈ ಮೆಸ್ಮರಿಸಂ ಅಂದ್ರೆ ಮತದಾರರನ್ನ ಮಂಕುಬೂದಿ ಏರಿಸುವಂತ ಒಂದು ವಿದ್ಯೆ. ಕೈ ಕಾಲು ಆಡಿಸೋದ್ರ ಮೂಲಕ, ಈ ಮೈಕ್ ಒಂದಿಂದ ಭಾರತ ಮಾತಾ ಕಿ ಜೈ ಅನ್ನೋದ್ರ ಮೂಲಕ, ಶ್ರೀರಾಮ್ ಅಂತ ಹೇಳೋದ್ರ ಮೂಲಕ ಮಂಕುಬೂದಿ ಎರಚಿ 15 ಲಕ್ಷ ಕೊಟ್ಟ ವರದೆ ಮಾತನ್ನ ತಪ್ಪಿಸಿ ಇವತ್ತು ಯಾಕ್ರೆ 15 ಲಕ್ಷ ಕೊಟ್ಟಿಲ್ಲ ಅಂದ್ರೆ ಆ ಪ್ರಶ್ನೆನ ಕಿವಿ ಕೇಳಿಸ್ದಂಗೆ ನಟನೆ ಮಾಡುವಂತಹ ಒಬ್ಬ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಆಗಿ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಮತ್ತೊಂದು 3ನೇ ಅವಕಾಶವನ್ನ ಕೊಟ್ಟಲ್ಲಿ ಈ ದೇಶ ಸರ್ವಾಧಿಕಾರದ ಹತ್ರ ಹೋಗುತ್ತೆ. ಈ ದೇಶ ಜಾತಿವಾದದ ಕಡೆ ಹೋಗುತ್ತೆ. ಈ ದೇಶ ಮನುಸ್ಮೃತಿ ವಾಪಸ್ ತರುತ್ತೆ. ಈ ದೇಶದಲ್ಲಿ ವರ್ಣಾಶ್ರಮ ವಾಪಸ್ ಬರುತ್ತೆ. ಜಾತಿಗಳ ಮೇಲು ಕೀಳು ಜಾಸ್ತಿಯಾಗಿ ಇಲ್ಲಿ ಜಾತಿ ತಾಂಡವವಾಡುತ್ತೆ. ಜಾತಿಯ ಒಂದು ಗೆರೆಗಳನ್ನ ಅಗಲ ಮಾಡಿ ಬಿಜೆಪಿ ಈ ದೇಶ ಐಕ್ಯತೆಯನ್ನ, ಸಮಗ್ರತೆಯನ್ನ, ಸಾರ್ವಭೌಮತ್ವವನ್ನ ಅಲ್ಲಾಡಿಸುತ್ತೆ. ಬಿಜೆಪಿ ಬಾಬಾಸಾಹೇಬರ ಕನಸು ಸಮಗ್ರ ಭಾರತ, ಒಗ್ಗಟ್ಟಿನ ಭಾರತ, ಅದು ಜಾತಿಗಳಿಗೆ ಸಮಾನತೆಯನ್ನು ತರುವುದರ ಮೂಲಕ ಆಗ್ತದೆ. ಅದನ್ನ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಮೂಲಕ ಹೇಳ್ತಾ ಇರೋದ್ರಿಂದ ನರೇಂದ್ರ ಮೋದಿ ಅಂತ ಸುಳ್ಳು ಭರವಸೆಗಳನ್ನ ನಂಬಾರದು ಅಂತ ಹೇಳುತ್ತ ಮೂಲಕ ನಮ್ಮ ಮತದಾರರಿಗೆ ತುಕಾರಾಮ್ ರವರನ್ನು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುವುದು ಪ್ರಜಾಪ್ರಭುತ್ವದ ಉಳಿವಿಗೆ, ಸಂವಿಧಾನದ ಉಳಿವಿಗೆ ಅಗತ್ಯ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.